ಮಾಡೋಕ್ಕೆ ಕಾರಣ ಇತ್ತು, ಅಷ್ಟೊಂದು ಇದೆಯಾ ಅಂತ ಈ ಸಿನಿಮಾದಲ್ಲಿ? ಎಸ್ ಸರ್, ಯಾಕಂದರೆ ನಮಗೆ ಸೀನ್ಗಳೇ ಫಸ್ಟ್ ಆಫ್ ಆಲ್ ಸರ್ 3 ಜನ ಐಕಾನ್ಸ್ ಇದ್ದಾರೆ ಸರ್. 3 ಜನಕ್ಕೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು. ಅಷ್ಟು ಸ್ಕ್ರೀನ್ ಸ್ಪೇಸ್ಗೆ ನೀವು ಹೇಳ್ದಂಗೆ 2.5 hours ಏನಿದೆ ಅದು ಅಷ್ಟೇ ಸಾಲೋದಿಲ್ಲ ಅಂತ ಐಕಾನ್ಸ್ ಇದ್ದಾರೆ ಅದರೊಳಗಡೆ. ನಾವು ಮತ್ತೆ ಸಾಂಗು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಥೆನೇ ಕೇಳಿಲ್ಲ ಆ ಥರ ಸಾಂಗಿಗೆ. ಸೊ ಏನು ಆ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ನಿಮಗೆ 2.5 hours ಬಿಂದಾಸಾಗಿ ನೀವು ಸಿನಿಮಾ ನೋಡ್ಬೋದು ಸರ್. ಶಿವಣ್ಣ, ಎಲ್ಲೋ ನಿಮ್ಮ ಪಾತ್ರ ಬಂದು ಈಗ ಸಿನಿಮಾದ ಕಥೆಯಲ್ಲಿ ಕಾಣಿಸ್ತೀರ ಅಂತ ಅನಿಸುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಪ್ರಮೋಷನಲ್ ಸಾಂಗಲ್ಲಿ ಇರೋ ಥರನೇ ರಾಜ್ಬಿ ಶೆಟ್ಟರ್ಗೆ ಜೀವನದ ಒಂದು ತತ್ವ ಹೇಳ್ಕೊಡ್ತೀರಾ ಅಂತ ಸಿನಿಮಾದಲ್ಲಿ? ಇಲ್ಲಮ್ಮ, ನನಗೆ ಬೇರೆ ಯಾರೋ ತತ್ವ ಹೇಳ್ಕೊಟ್ರು. ಸೊ ಲಿರಿಕ್ಸ್ ಬರ್ಕೊಟ್ಟು ನಾವು ಹೇಳಿದ್ದೀವಿ ಅಷ್ಟೇ. ಹಂಗಂತಾರೆ ಬಂದು ಸಿನಿಮಾ ನೋಡ್ಬೇಕು, ನೀವು ಹೇಳಿ ಇಡೀ ಕತೆ ಕೇಳ್ಬಿಡ್ತೀರ, ಬೇಡ. ಸೊ ನನ್ನ ಹೆಸರು ಶಿವು ಅಂತ, ಅದಕ್ಕೆ ಪ್ರಾಬ್ಲಮ್ ಇಲ್ಲ, ಅದರಲ್ಲೇ ಇದೆ. ಯಾಕೆ ನಮ್ಗೆ ಗೊತ್ತು, ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ನ ಹೆಸರು. ಸೊ ನಾಗರಾಜನೂ ಇದ್ದೀನಿ, ಶಿವನೂ ಇದ್ದೀನಿ, ಪುಟ್ಟ ಇದ್ದೀನಿ, ಸ್ವಾಮಿನೂ ಇದ್ದೀನಿ. ರಾಜ್ಬಿ ಸರ್, ಸದ್ಯಕ್ಕೆ ಸಕ್ಸಸ್ಗಳು ನಿಮ್ಮ ಹಿಂದೆ ಓಡಿ ಬರ್ತಾ ಇದೆ. ಹೀಗಾಗಿ ನೀವು ಜೀವನದಲ್ಲಿ ಹುಚ್ಚೆದ್ದು ಓಡಿದ್ದು ಯಾವುದಕ್ಕೆ, ಹೆಚ್ಚು ಭಯ ಪಡೋದು ಯಾವುದಕ್ಕೆ? ಅದೇ ನಾಯಿ ನೋಡಿದಾಗ ನಾನು ಹತ್ರ ಓಡೋದು. ಭಯಪಟ್ಟು ಓಡೋದು ನಾನು ಯಾವುದಕ್ಕೆ? ಆ್ಯಕ್ಚುಲಿ ಇಂಟರ್ವ್ಯೂಗಳಿಗೆ ಜಾಸ್ತಿ ಓಡ್ತೀನಿ ನಾನು. ಇಂಟರ್ವ್ಯೂಗಳಿಂದ ಜಾಸ್ತಿ ಓಡ್ತೀನಿ. ನನಗೆ ಮಾತು ಸ್ವಲ್ಪ ಅಂದರೆ ಈ ಪ್ರಮೋಷನ್ ಟೈಮ್ ಇರುತ್ತಲ್ವಾ, ಅದಾದ ಮೇಲೆ ಮನೆಗೆ ಓಡೋ ಸ್ಪೀಡ್ ಇದೆಯಲ್ವಾ, ಅದು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗೋದು ಹೇಗೆ ಅನಿಸ್ತಿದೆ? ಯಾವುದು ಇಲ್ಲ ಇಲ್ಲ, ಅವರಿಗೂ ಗೊತ್ತು. ನಾನು ಅವ್ರ ಜೊತೆ ಆಮೇಲೆ ಬರೋ ಏನು ಕಷ್ಟದೇನು ಕೇಳಬೇಡಿ ಅಂತಲೇ ಬಂದಿದ್ದೆ ನಾನು. ಹಾಗಾಗಿ ಅವ್ರು ತಗೊಂಡ ತಕ್ಷಣ ಅಂದೆ ನಾನು. ಹಾಗೆ ಅಂದರೆ ಗೊತ್ತಿಲ್ಲ ನನಗೆ. ಅಂದರೆ ನನಗೆ ಭಯ ಇರೋದು ನನ್ನಲ್ಲಿರೋ ನೆಗೆಟಿವಿಟಿ ಬಗ್ಗೆ ಬಹಳ ಭಯ ಇದೆ. ನಾನು ನನ್ನ ಥಾಟ್ಗಳನ್ನು ನೋಡಿಕೊಂಡಾಗ, ನನ್ನಲ್ಲಿರೋವಂಥ ಎಲ್ಲದೂ ನೋಡಿದಾಗ ನನಗೆ ನನ್ನ ಬಗ್ಗೆ ಜಾಸ್ತಿ ಭಯ ಆಗುತ್ತೆ. ಹೊರಗಿನ ಎಲಿಮೆಂಟ್ಗಳು ಅಂತ ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ. ಬಾರ್ದು ಅನ್ನುವಂಥದ್ದು ರೀತಿಯಲ್ಲಿ ಆ ಚಿತ್ರತಂಡದವ್ರ ಜೊತೆ ಏನಾದರೂ ಮಾತುಕತೆ ಮಾಡಿದ್ದೀರಾ, ಹೇಗೆ? ಇನ್ನು ಆ ಮಾತುಕತೆ ತಂಡದ ಜೊತೆ ಏನು ಮಾತಾಡಿಲ್ಲ, ಬಟ್ ಸುದೀಪ್ ಸರ್ ಟಚಲ್ಲಿದ್ದಾರೆ, ಅವ್ರ ಜೊತೆಲಿ ಮಾತಾಡಿದ್ದೀನಿ. ನಥಿಂಗ್ ಟು ವರಿ ಮೇಡಮ್. ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಎರಡೂ ದೊಡ್ಡ ಸಿನಿಮಾಗಳು ಖಂಡಿತವಲ್ಲೂ ಜನ ನೋಡೋಷ್ಟು ಕೆಪಾಸಿಟಿ ಇದೆ. ಹಾಲಿಡೇ ಫುಟ್ಫಾಲ್ಸ್ ಇರೋದ್ರಿಂದ ಆ್ಯಂಡ್ ಎರಡೂ ಕನ್ನಡ ಸಿನಿಮಾ ಆಗಿರೋದ್ರಿಂದ ಎರಡೂ ಕನ್ನಡ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಮೇಡಮ್. ಶಿವಣ್ಣ, ಪರ್ಟಿಕ್ಯುಲರಾಗಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತೀರಿ, ಅಂದರೆ ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು, ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು ಅನ್ನೋಂಥದ್ದರಲ್ಲಿ ಮಾಡಿರುವಂಥದ್ದಲ್ಲ 45. ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇರೋಂಥದ್ದು. ಇದ್ರ ಜೊತೆಗೆ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ಫ್ಯಾನ್ಸ್ ಸಿನಿಮಾ ನೋಡಿದ ನಂತರ ಕೆಲವು ರಿಯಾಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಕೆಲವು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ನಮ್ಮ ಸ್ಟಾರ್ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ, ಈ ಥರ ಚರ್ಚೆಗಳೆಲ್ಲ ಬರ್ತಾ ಇರುತ್ತೆ. ನೀವು ಫ್ಯಾನ್ಸ್ ವ್ಯೂಸಲ್ಲಿ ಹೇಳೋವಂಥದ್ದಾದರೆ ಈ ಸಿನಿಮಾ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗ್ಬೋದು? ಎಲ್ಲ ಇಲ್ಲ, ಖಂಡಿತ ಅಭಿಮಾನಿಗಳು ಯಾವತ್ತೂ ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತೂ ಇದಾಗಿಲ್ಲ. ಒಂದೊಂದು ಸರ್ತಿ ಯಾವ್ಯಾವ ಸಿನಿಮಾದಲ್ಲಿ ಆಗಿರುತ್ತೆ, ಬಟ್ ಅವಾಗ ನಾವು ಕೌಂಟ್ರಿ ಹೇಳಿರ್ತೀವಿ, ದಿಸ್ ದ ವೇ ಇಟ್ ಈಸ್ ಅಂತ. ಬ್ಯಾಡ್ ವರ್ಡ್ ಯೂಸ್ ಮಾಡೋದು ಅದು ಬೇಡ ಅಂತ ಹೇಳ್ಬಿಟ್ಟು ಟಗರುಗೆ ತುಂಬ ಇದಾಯಿತು. ಧನಂಜಯ ಹಿಂಗೆ ಹೇಳ್ಬಾರ್ದ ವಿಲನ್ ಟೈಮಲ್ಲ ಅದು ಬಂದ್ಬಿಟ್ಟು ನನಗೆ ಹೇಳ್ತಿಲ್ಲ, ಧನಂಜಯ ಆ ಪಾತ್ರ ಕೇಳ್ತಾ ಇದ್ದಾನೆ. ಬಟ್ ಫ್ರಸ್ಟ್ರೇಷನ್ ಅಂತ ಬಂದರೆ ಯಾವಾಗ ಬೈಯೋದು ಸಹಜನೇ. ಬಟ್ ಇಲ್ಲಿ ಏನಂದರೆ ನಡೆದೊಂದು ಇದೊಂದು ಸಿನಿಮಾ, ಇವ್ರು ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್, ಪಿಕ್ಚರ್ ಇಂಪಾರ್ಟೆಂಟ್ ಆಗಬೇಕು ಅಷ್ಟೇ. ಜನ ಥಿಯೇಟರ್ನ ಬಂದಾಗ ಆ ಪಿಕ್ಚರ್ ಚೆನ್ನಾಗಿತ್ತು ಕಣೆ ಅಂತ ಹೇಳಬೇಕು. ಆಮೇಲೆ ಒಂದೊಂದಾಗಿ ಎತ್ಕೋಬೇಕೆ, ರಾಜ್ಬಿ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಚೆನ್ನಾಗಿ ಡೈರೆಕ್ಟ್ ಮಾಡಿ. ಸೊ ಪ್ರತಿಯೊಂದು ಪಾಯಿಂಟ್ ಎತ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಗುಡ್ ಫಿಲ್ಮ್ಗೂ ಫ್ಯಾಂಟಾಸ್ಟಿಕ್ ಫಿಲ್ಮ್ಗೂ ಭಾಳ ವ್ಯತ್ಯಾಸ ಇದೆ. ಯಾವಾಗ ಫ್ಯಾಂಟಾಸ್ಟಿಕ್ ಆಗೋದು ಗೊತ್ತಾ, ಎಲ್ಲ ವಿಷಯನೂ ಅವ್ರು ಹೇಳಿದಾಗಲೇ ಫ್ಯಾಂಟಾಸ್ಟಿಕ್ ಆಗೋದು. ಆಮೇಲೆ ನಾವು ಎಷ್ಟು ಹೊತ್ತು ನಾವು ಸ್ಕ್ರೀನ್ ಸ್ಪೇಸ್ ಇದೀವಿ ಅಂತ ಹಂಗಾರೆ ನೋಡೋಕೆ ಹೋದ್ರೆ ನಾನು ಮಫ್ತಿಲಿ ಬರೋದೇ ಸೆಕೆಂಡ್ ಹಾಫ್ಲಿ. ಜನ ಸೆಕೆಂಡ್ ಹಾಫ್ಲಿ ತಾನೇ ಬರೋದು ಅಂತ ಅನ್ಕೊಂಬಿಟ್ರೆ ಫಸ್ಟ್ ಹಾಫ್ ಯಾರು ನೋಡ್ತಿರ್ಲಿಲ್ಲ ಅಲ್ವಾ. ಬಟ್ ಎಲ್ಲ ಇಡೀ ಕತೆ ಯಾವಾಗ ಬರ್ತಾನೆ ಆ ಕ್ಯಾರೆಕ್ಟರ್, ಅದು ಡೈರೆಕ್ಟರ್ ವಿಷನ್, ಅದು ಡೈರೆಕ್ಟರ್ ಹೆಂಗೆ ತಗೊಂಡು ಹೋಗ್ತಾನೆ ಸಿನಿಮಾ, ಅದು ಅರ್ಜುನ್ ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. 100% ಅಭಿಮಾನಿಗಳು ನೋಡ್ತಾರೆ, ಅರ್ಥ ಮಾಡ್ಕೋತಾರೆ. ಅದು ಸರ್, ಕಂಗ್ರಾಟ್ ಸರ್. ಯಾಕಂದರೆ ಕಥೆನ ತುಂಬ ಶ್ವಾನವನ್ನು ಇಷ್ಟಪಡುವಂತಹ ರಾಜ್ಬಿ ಶೆಟ್ಟರು, ದಾರಿದೀಪವನ್ನು ತೋರಿಸುವಂಥ ಶಿವಣ್ಣ, ಅದಾದಮೇಲೆ ತಲೆಗೆ ಹುಳ ಬಿಡೋ ಅಡ್ಗೋಡೆ ಮೇಲೆ ದೀಪ ಇಡೋವಂಥ ಪ್ರಶ್ನೆಗಳನ್ನ ಹಾಕುವಂಥ ಉಪ್ಪಿ ಸರ್, ಇವ್ರು 3 ಜನ ಕಾಂಬಿನೇಷನೇ 45 ಅಂತ ಕಾಣಿಸ್ತಾ ಇದೆ. ಈ ಸಾಂಗಲ್ಲೇ ಹೇಳಕ್ಕೆ ಹೊರಟಿದ್ದೀರಾ ಕಥೆನ ಅನ್ನಿಸ್ತಾ ಇದೆ, ನಿಜನಾ ಸರ್? ಮೊದಲನೇದಾಗಿ ಥ್ಯಾಂಕ್ ಯು, ನೀವು ಇಷ್ಟು ಡಿಕೋಡ್ ಮಾಡ್ತಾ ಇದ್ದೀರಾ, ಗುಡ್ ಒನ್ ಸರ್. ಬಟ್ ಸಾಂಗಲ್ಲಿ ಎಲ್ಲ ವಿಷಯ ಇದೆ. ಅಣ್ಣ ಹೇಳ್ದಂಗೆ ಫಿಲ್ಮ್ ಕಥೆನೂ ಕೂಡ ಅದರೊಳಗಡೆ ಸ್ವಲ್ಪ ತಂದಿದ್ದೀವಿ. ಬಟ್ ನೀವು ಫಿಲ್ಮ್ ನೋಡಿ, ನೀವು ಎಷ್ಟು ಮಟ್ಟಕ್ಕೆ ಡಿಕೋಡ್ ಮಾಡಿದ್ದೀರಾ ಅಂತ ನೀವೇ ನೋಡಿಕೊಂಡು ನಿಮ್ಮ ವಿಮರ್ಶೆ ನೀವೇ ಮಾಡ್ಕೋಬೋದು ಅದರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶೆಟ್ರೆ,
ನೀವು ಒಂದು ಸಲ ಹೇಳಿದ್ದು ಮಾಡ್ತಾ ಇದ್ದೆ ಅಂತ. ನಿಮ್ಮ ಮುಂದೆ ಶಿವಣ್ಣ ಉಪ್ಪಿ ಸರ್ ಡ್ಯಾನ್ಸ್ ಮಾಡುವಾಗ ಜೋಗಿ ಉಪೇಂದ್ರ ಸಿನಿಮಾಗಳೇನಾದರೂ ನೆನಪಾಯ್ತಾ? ಡೆಫಿನೆಟ್ಲಿ. ಅಂದರೆ ನನಗೆ ಮಂಗಳೂರಲ್ಲಿ ಸಿನಿಮಾ ಕಲ್ಚರ್ ಬಹಳ ನೋಡೋ ಅಂಥ ಕಲ್ಚರ್ ನಾನು ಚಿಕ್ಕವನಿರ್ತಾ ಬಹಳ ಕಮ್ಮಿ. ನಾನು ಭದ್ರಾವತಿಲಿ ಜಾಸ್ತಿ ಬೆಳೆದಿದ್ದೆ. ಉಪೇಂದ್ರ ರಿಲೀಸ್ ಆಗಬೇಕಾದ್ರೆ ನಾನು ಇದರಲ್ಲಿದ್ದೆ, ಯಾವುದು ಮಂಗಳೂರಲ್ಲಿದ್ದೆ, ಬಟ್ ಭದ್ರಾವತಿಗೆ ಹೋಗ್ತಾ ಇದ್ದೆ. ಭದ್ರಾವತಿಲಿ ಸಿನಿಮಾ ನೋಡಿ ಹಿಂದೆ ಬರಬೇಕಾದ್ರೆ ರಜಕ್ ಅಲ್ಲಿಗೆ ಹೋಗ್ತಾ ಇದ್ದೆ, ನನ್ನ ದೊಡ್ಡಮ್ಮನ ಮನೆಗೆ. ಹಿಂದೆ ಬರಬೇಕಾದ್ರೆ ನಾನು ಕೇಳಿದ್ದೆ, ಜ್ಯೋತಿ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ರು ಅಂತ. ನನಗೆ ಬಹಳ ಖುಷಿ ಆಯ್ತು, ಬಹಳ ಅಂದರೆ ನಾನು ದೊಡ್ಡ ಅಭಿಮಾನಿ ಅವರಿಗೆ. ಆಮೇಲೆ ನಾನು ಭದ್ರಾವತಿಲೇ 3 ಸಲ ನೋಡಿದ್ದೆ. ಅಂದರೆ ದೇವ್ರದಲ್ಲಿ ಆ ಸಿನಿಮಾ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದ್ರು ಕೂಡ ನಮ್ಮ ಅಣ್ಣ ನೋಡಿ ನಿಂಗೆ ಅರ್ಥ ಆಗಿದೆಯಾ, ಇಲ್ಲ ಬಾ ಅಂತ ಅಂದ್ರೆ ದುಡ್ಡ ಒಂದು ಸಿನಿಮಾ ನೋಡೋಕೆ ನಾನು. ಸೊ ಆ ರೀತಿ ಒಂದು 3 ಜನ ಕಸಿನ್ಸ್ ಇದ್ರು, 3 ಜನ ಜೊತೆನೂ ಒಂದೊಂದ್ಸಲ ನೋಡಿದ್ದೆ. ಜೊತೆಗೆ ಎ ಸಿನಿಮಾದ ಪೋಸ್ಟರ್ ಅದನ್ನು ನೋಡಬೇಕಾದ್ರೆ ನನಗೆ ಅಂದರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಈ ರೀತಿ ಸಿನಿಮಾನ ಅಂದರೆ ಸಿನಿಮಾ ಅಂತ ಆ ಟೈಮ್ಗೆ ಅದು ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿಲ್ಲ. ಆ ಪ್ರಮೋಷನ್ ಯೋಚನೆ ಮಾಡಿ, ಆ ಧೈರ್ಯವನ್ನು ಯೋಚನೆ ಮಾಡಿ. ಜೋಗಿ ಅದರ ಕ್ಯಾಸೆಟ್ ಮನೇಲಿತ್ತು ನನಗೆ. ಅಂದರೆ ಆ ಹಾಡು ಕೇಳಬೇಕಾದ್ರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಮತ್ತೆ ಬಂದು ಅದು ನೋಡಬೇಕಾದ್ರೆ ಅಂದರೆ ಅದೊಂಥರ ಬಹಳ ನೋವು ಕೊಡ್ತಾ ಇತ್ತು. ಆ ಇಡೀ ಸಿನಿಮಾದಲ್ಲಿ ಅಂದರೆ ಒಂದು ನಾವು ಸಿನಿಮಾ ಇಂಟರಾಕ್ಟಿವ್ ಆಗಬೇಕು ಅಂತ ಅನ್ಕೋತೀವಿ. ಯಾವತ್ತು ಪಾತ್ರಗಳಿಗೆ ಏನೋ ದಕ್ಕಬೇಕು, ಏನೋ ಲಭಿಸ್ಬೇಕು ಅಂತ ನಾವು ಅನ್ಕೊಂಡಾಗ ಆ ಸಿನಿಮಾ ನಮ್ಮೊಳಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಇವತ್ತು ಜೋಗಿ ಬಗ್ಗೆ ಮಾತಾಡ್ತಾ ಇದೀವಿ, ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಆ ಪಾತ್ರದ ತಾಯಿ ಮುಂದೆನೆ ಪಾಸ್ ಆಗ್ತಾ ಇರ್ತಾರೆ, ಆ ಪಾತ್ರ ಅದನ್ನ ನೋಡ್ತಾ ಇರಲ್ಲ. ನಮಗನ್ಸ್ತಾ ಇರ್ತದೆ ಒಂದ್ಸಲ ಹಿಂದೆ ತಿರುಗ್ಬೋದಾ, ಒಂದ್ಸಲ ಆ ಕಡೆ ನೋಡ್ಬೋದಾ. ಜೊತೆಗೆ ಒಂದು ಸಾವಲ್ಲಿ ಆ ಡ್ಯಾನ್ಸ್ ಅನ್ನು ಯೂಸ್ ಮಾಡಿರುವಂತ ರೀತಿ, ಒಂದು ಸೆಲೆಬ್ರೇಷನ್ ಆಗ್ತಾ ಇರುತ್ತೆ, ಬಟ್ ಹೋಗ್ತಾ ಇರೋದು ಶವ, ಅದು ಅವನ ತಾಯಿದು. ಅದು ನಮಗೆ ನೋವು ಕೊಡ್ತಾ ಇರುತ್ತೆ. ಎಂತ ಕಲ್ಪನೆ, ಜೊತೆಗೆ ಅದರ ಅಭಿನಯ, ಆ ತಾಯಿ ಮತ್ತೆ ಮಗನ ಸಂಬಂಧ, ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು. ಜೊತೆಗೆ ಲೈವಲ್ಲಿ ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಅಂದ್ರೆ ಬಹಳ ಖುಷಿ. ನನ್ನ ಭಾಗ್ಯ, ಅದೇ ಹೇಳದ್ನಲ್ವಾ, ಅಭಿಮಾನಿಯ ಭಾಗ್ಯ ಅಷ್ಟೇ. ಥ್ಯಾಂಕ್ ಯು.